ಬೆಂಗಳೂರಿನ ದ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಸ್ಫೋಟದ ಬಳಿಕ ಮೈಸೂರಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮೈಸೂರಿನ ಜನನಿಬಿಡ ಪ್ರದೇಶಗಳು ಸೇರಿದಂತೆ ಪ್ರವಾಸಿ ತಾಣಗಳು, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಸೇರಿದಂತೆ ಹಲವು ತಾಣಗಳಲ್ಲಿ ತೀವ್ರ ತಪಾಸಣೆಯನ್ನು ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರಬಹುದು, ಇದು ಮೈಸೂರಿನ ರೈಲ್ವೆ ನಿಲ್ದಾಣ. ಮೈಸೂರು ರೈಲ್ವೆ ನಿಲ್ದಾಣದ ಜಂಕ್ಷನ್ ನ ಬಳಿ ಸದ್ಯ ನಾವಿದ್ದೀವಿ. ಇಲ್ಲಿ ಬಾಂಬ್ ಪತ್ತೆ ದಳ ಹಾಗೂ ಶ್ವಾನ ದಳದವರು ತೀವ್ರ ತಪಾಸಣೆಯನ್ನ ನಡೆಸ್ತಿದ್ದಾರೆ. ಪ್ರಮುಖವಾದ ಕಾರಣ ಅಂದ್ರೆ 2016ರಲ್ಲಿ ಮೈಸೂರಿನ ನ್ಯಾಯಾಲಯದ ಆವರಣದಲ್ಲೇ ಕುಕ್ಕರ್ ಬಾಂಬ್ ಅನ್ನ ಸ್ಫೋಟ ಮಾಡಲಾಗಿತ್ತು. ಅದಾದ ಬಳಿಕ ಮೈಸೂರಿಗೂ ಕೂಡ ಉಗ್ರರ ಕರಿನೆರಳು ಚಾಚುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಭಯಭೀತರಾಗಿದ್ರು. ಸದ್ಯ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಕೂಡ ಕೊಡಿಸಲಾಗಿದೆ. ಇನ್ನುಳಿದಂತೆ ಕಳೆದ ವರ್ಷ ಮಂಗಳೂರಿನಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ಪ್ರಮುಖ ರೂವಾರಿ ಮೈಸೂರಿನಲ್ಲಿ ವಾಸ ಆಗಿದ್ದ. ಮೈಸೂರಿಗೂ ಹಾಗೂ ಈ ಬಾಂಬ್ ಸ್ಫೋಟ ಪ್ರಕರಣಕ್ಕೂ ಒಂದು ಲಿಂಕ್ ಇತ್ತು. ಆ ಕಾರಣಕ್ಕಾಗಿಯೇ ಮೈಸೂರಿನ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ಕಾರಣಕ್ಕಾಗಿಯೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಮೈಸೂರಿನ ಆಯಕಟ್ಟಿನ ಸ್ಥಳಗಳಲ್ಲಿ ತೀವ್ರ ತಪಾಸಣೆ ನಡೆಸ್ತಿದ್ದಾರೆ. ಈಗಾಗಲೇ ಮೈಸೂರಿನ ಅರಮನೆ, ಚಾಮುಂಡಿ ಬೆಟ್ಟ, ಮೃಗಾಲಯ, ಮೈಸೂರಿನ ನಗರ ಬಸ್ ನಿಲ್ದಾಣ, ಸಬರ್ಬನ್ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಸೇರಿದಂತೆ ಹಲವು ಸ್ಥಳಗಳಲ್ಲಿ, ಜೊತೆಗೆ ನ್ಯಾಯಾಲಯದ ಆವರಣದಲ್ಲಿ ಕೂಡ ಈಗಾಗಲೇ ತಪಾಸಣೆಯನ್ನ ಪೊಲೀಸರು ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರಬಹುದು, ಡೀಪ್ ಸರ್ಚ್ ಮೆಟಲ್ ಡಿಟೆಕ್ಟೆಡ್ ಅಂದ್ರೆ DSMD ಹಾಗೂ ಹ್ಯಾಂಡಲ್ ಮೆಟಲ್ ಡಿಟೆಕ್ಟೆಡ್ HMMD, ಜೊತೆಗೆ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್, ಆಂಟಿ ಸೊಬಾಟಿಕ್ ಚೆಕ್ ಟೀಮ್ ಅವರು ಅದನ್ನ ಸದ್ಯ ಚೆಕ್ ಮಾಡ್ತಿದ್ದಾರೆ. ಜೊತೆಗೆ ಪ್ರಾಡರ್ ನ ಮೂಲಕ ಹಾಗೂ ಎಕ್ಸ್ಟೆನ್ಷನ್ ಮಿರರ್ ನ ಮೂಲಕ ಎಲ್ಲಾ ಸ್ಥಳಗಳನ್ನು ಕೂಡ ಅವರು ಇಂಚಿಂಚು ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ಈಗಷ್ಟೇ ಒಂದು ಟ್ರೈನ್ ಬಂದಿದೆ ಬೆಂಗಳೂರಿನಿಂದ. ಹಾಗಾಗಿ ಟ್ರೈನ್ ನಲ್ಲಿ ಬರುವಂತಹ ಪ್ರಯಾಣಿಕರು ಹಾಗೂ ಹೋಗುವಂತಹ ಪ್ರಯಾಣಿಕರ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸದ್ಯ ಈಗ ಡಾಗ್ ಅಲ್ಲಿ ಇರುವಂತಹ ಒಂದು ಬ್ಯಾಗ್ ಅನ್ನ ಅವರು ಶೋಧ ಕಾರ್ಯದಲ್ಲಿ ತೊಡಗಿದೆ. ಯಾವುದಾದ್ರೂ ವಸ್ತುಗಳು ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ ಆ ಬ್ಯಾಗ್ ಅನ್ನ ಅವರು ಚೆಕ್ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ವ್ಯಕ್ತಿಯೊಬ್ಬರ ಬ್ಯಾಗ್ ನಲ್ಲಿ ಇಟ್ಟಿರುವಂತಹ ವಸ್ತುಗಳ ಕುರಿತಂತೆ ಚೆಕ್ ಅನ್ನ ಮಾಡ್ತಿರೋದು. ಶ್ವಾನದಳದವರು ಹಾಗೂ ಬಾಂಬ್ ಪತ್ತೆ ದಳ ಇಬ್ಬರು ಕೂಡ ಈ ಒಂದು ಬ್ಯಾಗ್ ಅನ್ನ ತೀವ್ರ ತಪಾಸಣೆಯನ್ನ ಮಾಡ್ತಿದ್ದಾರೆ. ಕೇವಲ ಮೈಸೂರಿಗೆ ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ಬೇರೆ ಬೇರೆ ರಾಜ್ಯಗಳು, ದೇಶ ವಿದೇಶ ಹಾಗೂ ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ಆ ಕಾರಣಕ್ಕಾಗಿ ಯಾರು ಯಾವ ಕಾರಣಕ್ಕೆ ಬರ್ತಾರೆ, ಬ್ಯಾಗಿನಲ್ಲಿ ಏನನ್ನ ಇರಿಸಿದ್ದಾರೆ, ಹೀಗೆ ಹಲವು ಅಂಶಗಳನ್ನ ಇಟ್ಟುಕೊಂಡು ಸದ್ಯ ಚೆಕಿಂಗ್ ಅನ್ನ ಮಾಡಲಾಗ್ತಿದೆ. ಎಲ್ಲಾ ವಸ್ತುಗಳ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ. ಯಾವುದೇ ವಸ್ತುಗಳ ಮೇಲೆ ಅನುಮಾನ ಕಂಡು ಬಂದ್ರೆ ಅಥವಾ ಅನುಮಾನ ಮೂಡಿದ್ರೆ ಆ ವಸ್ತುಗಳನ್ನ ತೀವ್ರ ತಪಾಸಣೆ ಮಾಡುವಂತ ಕೆಲಸಕ್ಕೆ ಇಲ್ಲಿನ ಬಾಂಬ್ ಪತ್ತೆ ದಳ ಹಾಗೂ ಶ್ವಾನ ದಳದವರು ಮುಂದಾಗ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಬ್ಯಾಗ್ ಚೆಕ್ ಆಗಿ ಬಂದ್ರು ಕೂಡ ಆ ಬ್ಯಾಗಿನಲ್ಲಿ ಯಾವುದಾದ್ರೂ ವಸ್ತುಗಳು, ಅನುಮಾನಾಸ್ಪದ ವಸ್ತುಗಳು ಇದೆಯಾ ಎಂಬುದರ ಕುರಿತಂತೆ ಅವರು ಅನುಮಾನ ಬಂದ ತಕ್ಷಣ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಎಸ್ಕಲೇಟರ್ ಗಳಲ್ಲಿ ಬರುವಂತಹ ಪ್ರಯಾಣಿಕರನ್ನು ಕೂಡ ಅವರು ಚೆಕ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಆಂಟಿ ಸೊಬಾಟಿಕ್ ಚೆಕ್ ಟೀಮ್ ಅಂದ್ರೆ ವಿಧ್ವಂಸಕ ಕೃತ್ಯಗಳನ್ನ ತಡೆ ಹಿಡಿಯುವಂತಹ ಒಂದು ಟೀಮ್. ಸದ್ಯ ಈ ಟೀಮ್ ಯಾವ ವ್ಯಕ್ತಿ ಮೇಲೆ ಅನುಮಾನ ಬರುತ್ತೆ ಆ ವ್ಯಕ್ತಿಗಳನ್ನ ತೀವ್ರ ತಪಾಸಣೆಗೆ ಒಳಪಡಿಸ್ತಾರೆ. ಅಲ್ಲಿರುವಂತಹ ಎಲೆಕ್ಟ್ರಿಕಲ್ ಡಿವೈಸ್ ಗಳನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ವ್ಯಕ್ತಿಯೊಬ್ಬರ ಬಳಿ ಇರುವಂತಹ ಒಂದು ಬ್ಲೂಟೂತ್ ಅನ್ನು ಕೂಡ ಅವರು ಚೆಕ್ ಮಾಡ್ತಿದ್ದಾರೆ. ಇಂಚಿಂಚು ಶೋಧ ಕಾರ್ಯವನ್ನ ಮಾಡುವ ಮೂಲಕ ಮೈಸೂರಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ಕಾರಣಕ್ಕಾಗಿ ಕಟ್ಟೆಚ್ಚರವನ್ನ ವಹಿಸುವುದರ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲಾ ವಸ್ತುಗಳನ್ನ ಅಂದ್ರೆ ಎಲ್ಲಾ ವ್ಯಕ್ತಿಗಳ ಮೇಲೂ ಕೂಡ ಕಣ್ಣನ್ನ ಇರಿಸಿದ್ದಾರೆ. ಎಲ್ಲವನ್ನು ಕೂಡ ತಪಾಸಣೆ ಮಾಡುವುದರ ಜೊತೆಗೆ ಈ ಒಂದು ಬೆಂಗಳೂರಿನ ದ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಘಟನೆ ಮೈಸೂರಿನಲ್ಲಿ ನಡೆಯಬಾರದು ಎಂಬ ಕಾರಣಕ್ಕಾಗಿಯೇ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಆ ಮೂಲಕ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಮೈಸೂರಿಗೆ ಅಂತಹ ಕಳಂಕ ಅಂಟಬಾರದು ಎಂಬ ಕಾರಣಕ್ಕಾಗಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.